ನೇರವಾಗಿ ರಜತ ಪೀಠಪುರಕ್ಕೆ ಅನಂತೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಅನಂತೇಶ್ವರನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪರಮಾತ್ಮನ ನಮಸ್ಕಾರದ ಮಹತ್ವವನ್ನು ತಿಳಿಸ್ತಾರೆ. ಅದರ ಫಲ ಏನು ಅನ್ನೋದನ್ನು ತಿಳಿಸ್ತಾರೆ. ಸುಹಯ ಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತಯ ಸುಕೃತ ಇಮಾಹ. ಪರಮಾತ್ಮನಿಗೆ ಮಾಡುವ ಒಂದೊಂದು ನಮಸ್ಕಾರ ಇದು ದಶ ಅಶ್ವಮೇಧಗಳನ್ನು ಮಾಡಿದ ಫಲವನ್ನು ತಂದುಕೊಡುತ್ತದೆ. ನಾವು ಒಂದೇ ಒಂದು ಇಲ್ಲಿ ನರಸಿಂಹದೇವರ ಸನ್ನಿಧಾನಕ್ಕೆ ಬಂದಿರ್ತೇವಲ್ವಾ, ಒಂದೇ ಒಂದು ನಮಸ್ಕಾರವನ್ನು ಮಾಡಿದರೆ 10 ಅಶ್ವಮೇಧ ಯಾಗಗಳು ಮಾಡಿದ ಪುಣ್ಯ ನಮಗೆ ಒಮ್ಮೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ಸಿಗ್ತದೆ. ನಾವು 4 ನಮಸ್ಕಾರ ಮಾಡಿದರೆ 40 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರಕ್ತದೆ. ಹಾಗಾಗಿ ಅಂತಹ ನಮಸ್ಕಾರವನ್ನು ಅನಂತೇಶ್ವರನಿಗೆ ವಾಸುದೇವಾಚಾರ್ಯರು ಮಾಡ್ತಾ ಇದ್ದಾರಂತೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ ದಶಾಶ್ವಮೇಧಾವಭೃತೇನ ತುಲ್ಯಃ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಎಂತಹ ಒಂದು ದೊಡ್ಡ ಆ ಪರಮಾತ್ಮನ ನಮಸ್ಕಾರದ ಮಹತ್ವವನ್ನು ಹೇಳ್ತಾರೆ ನೋಡಿ. ಒಮ್ಮೆ ಕೃಷ್ಣನಿಗೆ ಪರಮಾತ್ಮನಿಗೆ ನಾವು ಒಮ್ಮೆ ನಮಸ್ಕಾರ ಮಾಡಿದರೆ ಅದು ದಶಾಶ್ವಮೇಧ ಮಾಡಿದ 10 ದಶಾಶ್ವಮೇಧಗಳನ್ನು ಮಾಡಿದ ಪುಣ್ಯವನ್ನು ತಂದುಕೊಡುತ್ತೆ. ಆದರೆ ಹಾಗಾದರೆ ಎರಡಕ್ಕೂ ಒಂದೇ ಫಲ ಆಯ್ತಲ್ವಾ? ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು 10 ದಶಯಾಗ ಮಾಡಿದ ದಶ ಅಶ್ವಮೇಧವನ್ನು ಮಾಡಿದ ಪುಣ್ಯ ಬರ್ತದೆ, ದಶ ಅಶ್ವಮೇಧಗಳನ್ನು ಮಾಡಿದರೂ ಅದನ್ನೇ ಮಾಡಿದ ಪುಣ್ಯ ಬರ್ತದೆ. ಆದರೆ ಇವೆರಡರಲ್ಲಿ ಒಂದು ವ್ಯತ್ಯಾಸ ಇದೆ ಅಂತ ತಿಳಿಸ್ತಾರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು. ನೋಡಿ, ದಶಾಶ್ವಮೇಧಿ ಪುನರೇತಿ ಜನ್ಮ. ಯಾರು ಕೇವಲ 10 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ ಅವ ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾನೆ, ಇದೇ ಸಂಸಾರದಲ್ಲಿ ಇರ್ತಾನೆ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಕೃಷ್ಣ ಪರಮಾತ್ಮನಿಗೆ ಒಮ್ಮೆ ನಮಸ್ಕಾರ ಮಾಡಿದರೂ ಅದರಿಂದ ಮತ್ತೆ ಅವನಿಗೆ ಮುಂದಿನ ಜನ್ಮವೇ ಇಲ್ಲ. ಅಂದರೆ ಅಷ್ಟು ಭಕ್ತಿಗಳಿಂದ ನಾವು ಪರಮಾತ್ಮನ ಸೇವೆಯನ್ನು ಮಾಡಿದಾಗ ನಮಗೆ ಮುಕ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಹಾಗಾಗಿ ಅಂತಹ ಪ್ರಣಾಮವನ್ನು ಮಾಡಿದ್ದಾರೆ ವಾಸುದೇವಾಚಾರ್ಯರು ಅನಂತೇಶ್ವರನಿಗೆ.